ಇವತ್ತು ರಾತ್ರಿ 8 ಗಂಟೆಯ ಒಳಗೆ ಸಂಪುಟ ವಿಸ್ತರಣೆಗೆ ಕ್ಲೈಮ್ಯಾಕ್ಸ್ ಸಿಗುವಂತಹ ಸಾಧ್ಯತೆ ಇದೆ. ರಾತ್ರಿ 8 ಗಂಟೆಯ ಒಳಗಡೆ ರಾಹುಲ್ ಜೊತೆ ಸಂಪುಟ ಚರ್ಚೆ ಫೈನಲ್ ಆಗುವಂತಹ ನಿರೀಕ್ಷೆ ಇದೆ. ರಾಹುಲ್ ಜೊತೆ ಸಿಎಂ ಡಿಕೆಶಿ ಹಾಗೆಯೇ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಎಲ್ಲರೂ ಮಾತುಕತೆಯನ್ನ ನಡೆಸಿದ್ದಾರೆ. ಸದ್ಯ ಸಭೆ ನಡೀತಾ ಇದೆ. ಆ ಸಭೆ ಫೈನಲ್ ಆಗಿ ಪಟ್ಟಿಯೂ ಕೈಗೆ ಬರುವಂತಹ ಸಾಧ್ಯತೆ ಇದೆ. ಅಂಥದ್ದೊಂದು ನಿರೀಕ್ಷೆಯನ್ನ ರಾಜ್ಯ ನಾಯಕರು ಇಟ್ಕೊಂಡಿದ್ದಾರೆ. ಬಟ್ ಹಾಗಾಗುತ್ತೋ ಇಲ್ವೋ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಇದ್ರು. ಹರೀಶ್, ಪಟ್ಟಿ ಇವತ್ತೇ ಫೈನಲ್ ಆಗುತ್ತಾ? ಆಗಬೇಕು ಅನ್ನೋದು ರಾಜ್ಯದ ನಾಯಕರ ನಿರೀಕ್ಷೆ ಹರೀಶ್. ಜೊತೆಗೆ ಆಗಬೇಕು ಅನ್ನೋದು ಸಚಿವ ಸ್ಥಾನದ ಆಕಾಂಕ್ಷಿಗಳ ನಿರೀಕ್ಷೆ. ಅಟ್ಲೀಸ್ಟ್ ಫೈನಲ್ ಆದ್ರೆ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಏನಿದ್ದಾವೆ, ಹೋರಾಟದ ಕಿಚ್ಚು ಏನಿದೆ, ಅದರ ಕಡೆ ಗಮನ ಹರಿಸ್ತಾರೆ ಅನ್ನುವಂತಹ ನಿರೀಕ್ಷೆ. ಬಟ್ ಫೈನಲ್ ಇವತ್ತೇ ಆಗುವಂತಹ ಸಾಧ್ಯತೆ ಇದೆಯಾ? ಏನಾಗಬಹುದು ಅಂತ ಹೇಳಿ ವಿದೇಶಿ ಬಹಳ ಮುಖ್ಯವಾಗಿ ಸಚಿವ ಸಂಪುಟ ವಿಸ್ತರಣೆಯ ಕ್ಲೈಮ್ಯಾಕ್ಸ್ ಘಟ್ಟ ತಲುಪಿದೆ. ಬಹುತೇಕ ಕೂಡ ರಾಹುಲ್ ಗಾಂಧಿ ಅವರು ಆ ಒಂದು ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನ ಅಂದ್ರೆ ಅಂತಿಮ ಮುದ್ರೆಯನ್ನು ಒತ್ತುವಂತ ಕೂಡ ಕ್ಷಮಿಸಿ, ಕಂಟಿನ್ಯೂ. ಸೊ ಹಾಗಾಗಿ ಇವತ್ತಿನ ಈ ಸಭೆ ಸಾಕಷ್ಟು ಕೂಡ ಕುತೂಹಲ ಮೂಡಿಸಿರುವಂಥದ್ದು. ಆದರೆ ಶತಾಯಗತಾಯ ಇವತ್ತೇ ಕೂಡ ಪಟ್ಟಿ ಅಂತಿಮ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿ ಲಭ್ಯ ಆಗ್ತದೆ. ಕಳೆದ 4 ದಿನಗಳಿಂದಲೂ ಕೂಡ ಅವರು ಅಲ್ಲೇ ವಾಸ್ತವ್ಯ ಹೂಡಿರುವಂಥ ಕಾರಣಕ್ಕಾಗಿ ಇವತ್ತು ಶತಾಯಗತಾಯ ಅದನ್ನು ಕ್ಲಿಯರ್ ಮಾಡ್ಕೊಂಡೇ ರಾಜ್ಯಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇರೋದು. ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದೆ ಆದಲ್ಲಿ ಸಾಕಷ್ಟು ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ, ಮತ್ತೆ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗುತ್ತೆ ಅನ್ನುವಂಥ ಆತಂಕ ಸಹಜವಾಗಿ ಕೂಡ ನಾಯಕರಿಗೆ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾತ್ರಿ 8 ಗಂಟೆ ಒಳಗಡೆ ಕೂಡ ಅದನ್ನು ಮಾತುಕತೆ ಪೂರ್ಣಗೊಳಿಸ್ತಾರೆ, ಪಟ್ಟಿಯನ್ನು ಅಂತಿಮಗೊಳಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಖುದ್ದು ರಾಹುಲ್ ಗಾಂಧಿ ಅವರು ಮುತುವರ್ಜಿ ವಹಿಸಿರುವಂತಹ ಕಾರಣಕ್ಕಾಗಿ, ಅಂದ್ರೆ ಈ ಪಟ್ಟಿಗೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಅವರೇ ಖುದ್ದು ಆಸಕ್ತಿ ವಹಿಸಿರುವಂತಹ ಕಾರಣಕ್ಕಾಗಿ ಸೊ ಅವರೇ ಪ್ರತಿಯೊಬ್ಬರ ನೂತನ ಯಾರು ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಅಥವಾ ಯಾರಿಗೆ ಕೊಟ್ಟರೆ ಯಾವ ರೀತಿ ಪ್ಲಸ್ ಆಗುತ್ತೆ ಸರ್ಕಾರ ಪಕ್ಷಕ್ಕೆ, ಹೀಗೆ 10 ಹಲವು ರೀತಿಯಲ್ಲಿ ಕೂಡ ಯೋಚನೆ ಮಾಡಿ ಪರಾಮರ್ಶೆ ನಡೆಸಿ ಅಂತಿಮವಾಗಿ ಪಟ್ಟಿಗೆ ಅವಕಾಶವನ್ನು ಕೊಡ್ತಾರೆ ಕಲ್ಪಿಸೋದಕ್ಕೆ ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಒಂದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಯುವ ನಾಯಕತ್ವಕ್ಕೆ ಅಂದ್ರೆ ಭವಿಷ್ಯದ ನಾಯಕತ್ವವನ್ನು ಕಲ್ಪಿಸಬೇಕು, ಭವಿಷ್ಯದ ನಾಯಕತ್ವವನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಚಿಂತನೆ ನಡೆಸಿದ್ದಾರೆ. ಆ ನಿಟ್ಟಿನಲ್ಲಿ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಹೊಸ ಮುಖಗಳಿಗೆ ಅಚ್ಚರಿ ಎಂಬಂತೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಆದರೆ ಎಷ್ಟು ಜನಕ್ಕೆ ಹೊಸಬರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಅಡಿ ಮಾಡಿಕೊಟ್ಟಿದೆ. ಆದರೆ ಸಿದ್ದರಾಮಯ್ಯರ ಸಂಪುಟದಲ್ಲಿದ್ದಂಥ ಹಿರಿಯರಿಗೂ ಕೂಡ ಮತ್ತೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಒತ್ತಡವನ್ನು ಸಿದ್ದರಾಮಯ್ಯರಾಗಿರ್ಬೋದು, ಬಿಕೆ ಹರಿಪ್ರಸಾದ್ ಅವರು ಕೂಡ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹಿರಿಯ ನಾಯಕರಿಗೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಹಿರಿಯರು ಮತ್ತು ಕಿರಿಯರ ಅವಕಾಶ ಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ತಿಕ್ಕಾಟಗಳು ಏನಾಗ್ತಿದ್ವು, ಅದಕ್ಕೆ ಇವತ್ತು ಪೂರ್ಣ ವಿರಾಮ ಬಿಡುವಂಥ ಸಾಧ್ಯತೆ ದಟ್ಟವಾಗಿದೆ. ಆದರೆ ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾರೆ, ಯಾವ ಮಾನದಂಡದಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಖಾಲಿರ್ತಕ್ಕಂಥ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ದೆಹಲಿಯಲ್ಲೇ ಕೂಡ ಬೀಡು ಬಿಟ್ಟಿದ್ರು ಕಳೆದ ಹಲವು ದಿನಗಳಿಂದಲೂ ಕೂಡ. ಆದರೂ 4 ದಿನದಿಂದಲೂ ಕೂಡ ರಾಜ್ಯ ನಾಯಕರು ಹೇಗೆ ಕಾಯ್ತಿದ್ರು ಅವರು ಕೂಡ ಕಾಯ್ತಾ ಇದ್ರು. ಯಾವಾಗ ಅದು ಮುಂದೂಡಿಕೆ ಆಗ್ತಾ ಅವರು ಕೂಡ ನಿರಾಸೆಯಿಂದ ವಾಪಸ್ ಆಗ್ತಾ ಇದ್ರು. ಆದರೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಸಿಕ್ಕಿರುವಂಥ ಕಾರಣಕ್ಕಾಗಿ ಅವ್ರ ನೇತೃತ್ವದಲ್ಲಿ ಸಭೆ ನಡೆಯುತ್ತಿರುವಂಥ ಕಾರಣಕ್ಕಾಗಿ ಅವರಲ್ಲೂ ಕೂಡ ಈಗ ಉತ್ಸಾಹ ಮೂಡಿದೆ. ಇವತ್ತು ರಾತ್ರಿ ಎಲ್ಲವೂ ಕೂಡ ಅಂತಿಮ ಆಗುತ್ತೆ, ನಮಗೆ ಸಚಿವರು ಆಗೇ ಆಗ್ತೀವಿ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಹಲವು ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಬಹುತೇಕ ಲೋಕಭವನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಒಂದು ಟೆಂಟ್ ಹಾಕುವಂಥದ್ದಾಗಿರ್ಬೋದು, ಆಸನ ವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ಬಿಗಿ ಭದ್ರತೆಗಳಾಗಿರ್ಬೋದು, ಪೊಲೀಸರ ನಿಯೋಜನೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಈಗ ನಡೀತಾ ಇದೆ. ಬಹುಶಃ ನಾಳೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೋ ಇಲ್ಲವೋ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಆದರೆ ಸದ್ಯಕ್ಕೆ ಕೃಷಿ ಸಚಿವರಿಲ್ಲ, ಮತ್ತೆ ಒಂದು ಬೇರೆ ಬೇರೆ ಸಚಿವರು ಅಂದರೆ ಶಿಕ್ಷಣ ಸಚಿವರಿಲ್ಲ, ಬೇರೆ ಬೇರೆ ಸಚಿವರಿಲ್ಲ ಅನ್ನುವಂಥ ಟೀಕೆಗಳು ಏನು ಬರ್ತಿದ್ದಾವೆ. ಸೊ ಹಾಗಾಗಿ ಅದು ಮುಂದುವರಿಸ್ಕೊಂಡಾದ್ರೆ ಮತ್ತಷ್ಟು ಟೀಕೆಗಳು ಕೂಡ ಎದುರಾಗ್ತವೆ ಅನ್ನುವಂಥದ್ದು. ಆದರೆ ಇಲ್ಲಿ ಇರುವಂಥದ್ದು ಕಾವೇರಿ ಕಿಚ್ಚು ಹೋರಾಟ ಕೂಡ ಒಂದು ಕಡೆ ನಡೀತಾ ಇದೆ. ಇದೆಲ್ಲದರ ನಡುವೆ ನೂತನ ಸಚಿವರ ಪದಗ್ರಹಣ ನಾಳೆನೇ ಮಾಡ್ತಾರೋ ಅಥವಾ ಇಲ್ಲವೋ ಅನ್ನುವಂಥದ್ದು ಕೂಡ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ವಿದ್ಯಾಶ್ರೀ. ಹರೀಶ್, ಈಗ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ 20 ಸಚಿವ ಸ್ಥಾನಗಳಿಗೆ, ಖಾಲಿ ಇರುವಂತಹ ಸ್ಥಾನಗಳಿಗೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಚರ್ಚೆ ಇದೆಯಲ್ಲ, ಈ 2 DCM ಸ್ಥಾನದ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಈಗೇನಿದೆಯೋ ಅದಕ್ಕೆ ಅಡಿಷನಲ್ ಆಗಿ 2 ಅಂತ ಹೇಳಿ. ಅದರ ಜೊತೆಗೆ ಸಭಾಪತಿ ಯಾರಾಗ್ತಾರೆ, ಸ್ಪೀಕರ್ ಯಾರಾಗ್ತಾರೆ, ಈ ಕುತೂಹಲನೂ ಕೂಡ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಬಗ್ಗೆ ಏನ್ ಚರ್ಚೆ ನಡೀತಾ ಇದೆ? ಹೈಕಮಾಂಡ್ ಈ ಸ್ಥಾನಗಳಿಗೆ ಏನ್ ಯೋಚನೆ ಮಾಡಬಹುದು, ಯಾವ ರೀತಿಯಾದಂತಹ ಲೆಕ್ಕಾಚಾರವನ್ನ ಹಾಕೊಂಡು ಆಯ್ಕೆಗಳನ್ನ ಮಾಡಬಹುದು ಅಂತ ಹೇಳಿ ಹರೀಶ್.
ವಿಜಯಶ್ರೀ ಕಳೆದ ಲೋಕಸಭೆ ಮುಗಿದ ನಂತರ ಚುನಾವಣೆ ಮುಗಿದ ನಂತರ ಸಹಜವಾಗಿ ಕೂಡ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥ ಒತ್ತಡಗಳು ಆಗ್ರಹಗಳು ಕೂಡ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಆಗಿದ್ದು ಕೂಡ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಹೆಚ್ಚುವರಿ DCM ಹುದ್ದೆ ಸೃಷ್ಟಿಗೆ ವಿರೋಧವನ್ನು ಕೂಡ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಈಗ ಬದಲಾದ ಸನ್ನಿವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಸದ್ಯಕ್ಕೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೆ ಹೆಚ್ಚುವರಿ DCM ಅನ್ನು ಸೃಷ್ಟಿ ಮಾಡಬೇಕು ಬೇಡವ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆ ಪಕ್ಷದ ಮಟ್ಟದಲ್ಲಿ ಆಗ್ತಾ ಇದೆ. ಕೆಲವರು ಹೆಚ್ಚುವರಿ DCM ಹುದ್ದೆಗಳನ್ನ ಸೃಷ್ಟಿ ಮಾಡಿದೆ ಅದಲ್ಲಿ ಅದು ಒಂದು ಶಕ್ತಿ ಕೇಂದ್ರಗಳಾಗಿ ಮಾರ್ಪಡುತ್ತೆ ಅನ್ನುವಂಥ ಒಂದು ಚರ್ಚೆ. ಆದರೆ ಮಗದೊಂದು ಕಡೆ ಹೆಚ್ಚುವರಿ DCM ಅನ್ನು ಸೃಷ್ಟಿ ಮಾಡಬೇಕು ಮುಂದಿನ ವಿಧಾನಸಭಾ ಚುನಾವಣೆ ದೃಷ್ಟಿ ಇಟ್ಕೊಂಡು ಈಗ ಲಿಂಗಾಯತ ಸಮುದಾಯಕ್ಕೆ ಒಂದು ಪ್ರಮುಖವಾದಂಥ ಸೂಕ್ತ ಸ್ಥಾನಮಾನ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇದೆ. ಈಗ ಒಕ್ಕಲಿಗ ಸಮುದಾಯದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹಿಂದುಳಿದ ವರ್ಗಗಳ ನಾಯಕರಾಗಿರುವಂಥ ಬಿ.ಕೆ. ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಹಾಗೆ ಲಿಂಗಾಯತ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥ ಒಂದು ಚರ್ಚೆ ಆಗ್ತಿದೆ, ಮತ್ತೆ ಮುಸ್ಲಿಂ ಸಮುದಾಯಕ್ಕೂ ಸಿಕ್ಕಿಲ್ಲ ಅನ್ನುವಂಥ ಚರ್ಚೆ ಆಗ್ತಿದೆ. ಅದೆಲ್ಲದಕ್ಕಿಂತಲೂ ಕೂಡ ST ಸಮುದಾಯ ಸಹಜವಾಗಿ ಕೂಡ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿದ್ರು. ಅವರು ಸಚಿವ ಸ್ಥಾನ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಬಯಸಿದ್ರು. ಆದರೆ ಅವ್ರಿಗೆ KPCC ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಅಸಮಾಧಾನ ಕೂಡ ST ಸಮುದಾಯದಲ್ಲಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಒಂದಷ್ಟು ಹೆಚ್ಚುವರಿ ಹುದ್ದೆಗಳನ್ನ ಸೃಷ್ಟಿಸಬೇಕು DCM ಸ್ಥಾನಗಳು ಅನ್ನುವಂಥ ಚರ್ಚೆಗಳಿದ್ದಾವೆ. ಹಾಗಾಗಿ ಒಂದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ST ಸಮುದಾಯದಿಂದ, ಲಿಂಗಾಯತ ಸಮುದಾಯದಿಂದ MB ಪಾಟೀಲ್ ಆಗಿರ್ಬೋದು, ಇವರಿಗೆ ಹೆಚ್ಚುವರಿ ಹುದ್ದೆಗಳು DCM ಹುದ್ದೆಗಳನ್ನ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಮಗದೊಂದು ಕಡೆ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಸಾಧ್ಯತೆ ವಿಚಾರವಾಗಿ ಅವರಿಗೆ 3 ಜನ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಅದೆಲ್ಲದರ ಜೊತೆಗೆ ಸಭಾಧ್ಯಕ್ಷ, ಉಪಸಭಾಧ್ಯಕ್ಷ, ಸಭಾಪತಿ, ಉಪಸಭಾಪತಿ ಈ ಸ್ಥಾನಗಳಿಗೆ ಯಾರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಹತ್ವದ ಚರ್ಚೆ ನಡೀತಿದೆ. ಅದನ್ನು ಕೂಡ ಅಂತಿಮಗೊಳಿಸ್ಕೊಂಡು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸೊ ಇದೆಲ್ಲವೂ ಕಾರಣಕ್ಕಾಗಿ ಮತ್ತೆ 5 ಪರಿಷತ್ ನಾಮನಿರ್ದೇಶನ ಸ್ಥಾನಗಳು ಏನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಇವೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಅಲ್ಲಿ ರಾಹುಲ್ ಗಾಂಧಿ ಅವರು ಪ್ರಮುಖವಾಗಿ ಮುದ್ರೆಯನ್ನು ಒತ್ತಬೇಕಾಗತ್ತೆ. ಅಂತಿಮವಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಸಿ ವಾಪಸ್ ಆಗ್ತಾರೆ ಬೆಂಗಳೂರಿಗೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ವಿದೇಶಿ ಹರೀಶ್, ಇನ್ನೊಂದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಸಚಿವ ಸಂಪುಟಕ್ಕೆ ಸೇರುವಂತಹ ಮಹಿಳಾ ಸಚಿವೆ ಯಾರಾಗ್ತಾರೆ ಅಂತ ಹೇಳಿ. ಈ ಹಿಂದೆನೂ ಇದ್ದಿದ್ದು ಒಬ್ಬರೇ ಸಚಿವರು, ಆ ಸಂಖ್ಯೆ ಏನಾದ್ರೂ ಹೆಚ್ಚಾಗುತ್ತಾ? ಒಬ್ಬರ ಬದಲಿಗೆ ಇಬ್ಬರಿಗೆ ಕೊಡುವಂತಹ ಅವಕಾಶ ಇದೆಯಾ? ಅಕಸ್ಮಾತ್ ಒಬ್ಬರಿಗೆ ಕೊಟ್ಟರು ಯಾರಿಗೆ ಕೊಡುವಂತಹ ಸಾಧ್ಯತೆ ಇದೆ? ಲಕ್ಷ್ಮೀ ಹೆಬ್ಬಾಳ್ಕರ್ ನಾನ್ ಸಚಿವೆ ಆಗೋದು ಕನ್ಫರ್ಮ್ ಅನ್ನುವಂತಹ ಮಾತನ್ನ ಕೆಲ ದಿನಗಳ ಹಿಂದೆ ಹೇಳಿದ್ರು. ಬಟ್ ಈಗಲೂ ಸಿಚುವೇಶನ್ ಹಂಗೆ ಇದೆಯಾ? ಹೈಕಮಾಂಡ್ ನ ಕೃಪಾ ಕಟಾಕ್ಷ ಅಥವಾ ಹೈಕಮಾಂಡ್ ನ ಒಲವು ಯಾರ ಕಡೆಗಿರಬಹುದು? ಯಾರ್ಯಾರು ರೇಸ್ ನಲ್ಲಿದ್ದಾರೆ ಅಂತ ಹೇಳಿ ಹರೀಶ್. ವಿದೇಶಿ ಯಾಕಂತಂದ್ರೆ ಮೊದಲ ಹಂತದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಚರ್ಚೆ ಇದೆ, ಮತ್ತೆ ಎರಡನೇ ಹಂತದಲ್ಲಾದರೂ ಮಹಿಳೆಯರಿಗೆ ಕೊಡಬೇಕು ಅನ್ನುವಂಥ ಒತ್ತಡಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ವ್ಯಕ್ತ ಆಗ್ತದೆ. ಅದೆಲ್ಲದಕ್ಕಿಂತಲೂ ಬೇರೆ ಬೇರೆ ನಾಯಕರ ಮೂಲಕ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅವರು ಸಚಿವರಾಗಿದ್ದರು, ಮತ್ತೆ ಅವರು ಕೂಡ ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ನಡೆಸ್ತಾರೆ, ಒತ್ತಡಗಳು ಹಾಕುವಂಥ ಒಂದು ಪ್ರಯತ್ನ ಆಗ್ತಿದೆ. ಸೊ ಇತ್ತ ಆರತಿ ಕೃಷ್ಣ ಅವರು ಪರಿಷತ್ ಸದಸ್ಯರಾಗಿದ್ದಾರೆ, ಅವರು ಕೂಡ ಸ್ಯಾಮ್ ಪಿತ್ರೋಡ್ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ಹೈಕಮಾಂಡ್ ಮೇಲೆ ಅನ್ನುವಂಥ ಮಾತಿದೆ. ಅದೆಲ್ಲದಕ್ಕಿಂತಲೂ ಕೂಡ ರೂಪಾ ಶಶಿಧರ್ ಅವರು ಸದ್ಯದ ಮಟ್ಟಿಗೆ ಅವರ ತಂದೆಯವರು KH ಮುನಿಯಪ್ಪ ಅವರು ಸಚಿವರಾಗಿದ್ದಾರೆ. ಅವ್ರಿಗೆ ಪುತ್ರಿಗೆ ಏನಾದರೂ ಅವಕಾಶ ಕೊಡೋದಾದ್ರೆ ಮುನಿಯಪ್ಪ ಅವರಿಂದ ಸಚಿವ ಸ್ಥಾನವನ್ನು ತೆಗೆದುಕೊಳ್ತಾರೆ ವಾಪಸ್ಸು ಅನ್ನುವಂಥ ಚರ್ಚೆ ಆಗ್ತಿದೆ. ಆದರೆ ಮುನಿಯಪ್ಪ ಅವರು ತನ್ನ ಬಳಿಯೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಪಟ್ಟಿಡ್ದಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಪರಿಷತ್ ಸದಸ್ಯೆ ಉಮಾಶ್ರೀ ಅವರು ಕೂಡ ತಮಗೊಂದು ಅವಕಾಶ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಪರಿಷತ್ ಮಟ್ಟಿಗೆ ಆರತಿ ಕೃಷ್ಣ ಅವರು ಇದ್ದಾರೆ, ಮತ್ತೆ ಉಮಾಶ್ರೀ ಅವರು ಕೂಡ ಇದ್ದಾರೆ. ಮಗದೊಂದು ಕಡೆ ಈಗಾಗಲೇ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಚಿವರಾಗಿದ್ದಾರೆ. ಹಾಗಾಗಿ ಎಷ್ಟು ಲಿಮಿಟ್ಸ್ ಇರುವಂಥ ಕಾರಣಕ್ಕಾಗಿ ಮತ್ತೆ ಸಲೀಂ ಅಹಮದ್ ಅವರು ಕೂಡ ಅಲ್ಲಿ ಆಕಾಂಕ್ಷಿಯಾಗಿದ್ದಾರೆ, ಮತ್ತೆ BK ಹರಿಪ್ರಸಾದ್ ಅವ್ರಿಗೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಹಾಗಾಗಿ ಅಲ್ಲಿ ಪರಿಷತ್ ಸದಸ್ಯರಿಗೆ ಒಂದು ಲಿಮಿಟ್ ಇರುವಂಥ ಕಾರಣಕ್ಕಾಗಿ 2 ಇಲ್ಲ 3 ಮಾತ್ರ ಕೊಡೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ 2 ಮಹಿಳೆಯರಿದ್ದಾರೆ, ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರು ಕೊಡ್ತಾರೋ ಅಥವಾ ಇಲ್ಲವೋ ಅನ್ನೋ ಚರ್ಚೆ ಇದೆ. ಉಳಿದಂತೆ ಕೂಡ ಉತ್ತರ ಕರ್ನಾಟಕ ಭಾಗ ಕಲಬುರಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರೀಜಾ ಫಾತಿಮಾ ಅವ್ರಿಗೂ ಕೂಡ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತೆ ಅನ್ನಪೂರ್ಣ ತುಕಾರಾಮ್ ಅವ್ರಿಗೂ ಕೂಡ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆಗಳಾಗ್ತದೆ. ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಇಷ್ಟೆಲ್ಲದರ ನಡುವೆ ಯಾರಿಗೆ ಮಣೆ ಆಗ್ತಾರೆ, ಇಬ್ರು ಕೊಡ್ತಾರೋ ಅಥವಾ ಒಬ್ರು ಮಾತ್ರ ಕೊಡ್ತಾರೋ ಅನ್ನುವಂಥ ಚರ್ಚೆಗಳು ಇರುವಂಥದ್ದು ವಿದೇಶಿ. ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.